ಹಲೋ ಮಗಳೇ. ತಾತ, ಇಷ್ಟು ವರ್ಷ ನಾನು ಸೈಕಲ್ ಕಲಿಯೋದಕ್ಕೆ ಎಷ್ಟು ಭಯ ಪಡ್ತಿದ್ದೆ. ಆದ್ರೆ ಇವತ್ ನಿಮ್ ಆಶೀರ್ವಾದದಿಂದ ನಾನ್ ಸೈಕಲ್ ಓಡ್ಸೋದನ್ನ ಕಲ್ತು ಗೆದ್ಬಿಟ್ಟೆ ತಾತ. ವಾವ್. ಛೇ, ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡು ತಲೆ ಓಡಿಸಿ ಪ್ಲಾನ್ ಮಾಡಿದ್ವಿ. ಅದು ಎಲ್ಲ ಕಲ್ಲಿಗೆ ಎಣ್ಣೆ ಹಚ್ಚಿದಂಗೆ ಆಯ್ತು. ಎಲ್ಲಿ ಏನು ಮಿಸ್ ಆಯ್ತು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಏನೋ ಮಿಸ್ ಹೊಡಿತದೆ ಕಣೆ. ರೀ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡ್ತೀರಾ? ಲೈ, ನೀ ಸುಮ್ಮನೆ ಪ್ಲಾನ್ ಹಾಳಾಗೋಯ್ತಲ್ಲ ಅಂತ ನಾನು ತಲೆ ಕೆಡಿಸ್ಕೊಂಡಿದ್ರೆ ಇವಳು ಮಧ್ಯದಲ್ಲಿ ಬಂದ್ಬಿಟ್ಲು, ನಂದೆಲ್ಲಿ ಇಡ್ಲಿ ನಂದ ಗೋಪಾಲ ಅಂತ. ಸಾಕು, ಬಾಯಿ ಮುಚ್ಚ್ರಿ. ಏನೋ ಗನಂದಾರೆ ಕೆಲಸ ಮಾಡಿರ್ತಾರ ಕೊಚ್ಕೋಬೇಡಿ. ಉಗ್ಗಲ್ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರನ್ನ ಹಾಗೆ ಒಂದಿಷ್ಟು ಮೊಳೆಗಳಿಂದ ಮಾಡೋ ಕೆಲ್ಸನ ಬ್ಯಾಟು ವೈರು ಒಂದಷ್ಟು ರೌಡಿಗಳನ್ನ ಕರ್ಸಿದ್ವಿ. ಅವ್ರೇನು ದಬಾಕ್ಲಿಲ್ಲ. ಲೇ, ಏನೇ ಇಷ್ಟು ಈಸಿಯಾಗಿ ಮಾತಾಡ್ತಾ ಇದೀಯಾ? ಒಳ್ಳೆನಲ್ಲಿ ಏನೇ ಮಾಡಕ್ಕಾಗ್ತಿತ್ತು? ಪಂಚರ್ ಮಾಡ್ಬೋದಿತ್ತು. ಅವಳನ್ನ ಈ ರೇಸಲ್ಲಿ ಸೋಲ್ಸ್ಬೇಕಂತಿದ್ರೆ ಅವಳ ಸೈಕಲ್ ನ ಪಂಚರ್ ಮಾಡ್ಬೋದಿತ್ತಲ್ಲ. ಅದು ಬಿಟ್ಟು ಅವಳ ಮೇಲೆ ಯಾಕೆ ನೀವು ಅಟ್ಯಾಕ್ ಮಾಡಿಸ್ಬೇಕಾಗಿತ್ತು? ಅವಳು ಬರೋ ದಾರಿಲಿ ಸ್ವಲ್ಪ ಮೊಳೆ ಚೆಲ್ಲಿದ್ರೆ ಆಗೋದು, ಅವಳ ಸೈಕಲ್ ಪಂಚರ್ ಆಗೋದು, ಆಗ ಅವಳು ಸೋತಿರೋಳು. ಛೇ, ಇಂಥ ಸಣ್ಣ ವಿಷಯನ ನಾನು ಹೇಗೆ ಮರ್ತೋದೆ? ಸೈಕಲ್ ಪಂಚರ್ ಮಾಡಿದ್ರೆ ಅವಳು ಸೋಲ್ತಾಳೆ ಅನ್ನೋ ಲಾಜಿಕ್ ಹೇಗೆ ಬಿಟ್ಟೆ ನಾನು? ಕರೆಕ್ಟ್ ಆಗಿ ಏನಾದ್ರು ಪ್ಲಾನ್ ಮಾಡಿದೆ ತಾನೆ ಲಾಜಿಕ್ ನೋಡ್ಕೊಳಕ್ಕೆ. ಸುಮ್ನೆ ಕೆಲ್ಸಕ್ಕೆ ಬರ್ದಿರೋ ತರ ವೈರ್ಗಳನ್ನ ಕಟ್ಟದಂತೆ, ರೋಡಿಗಳ ಕೈಲಿ ಅಟ್ಯಾಕ್ ಮಾಡ್ಸದಂತೆ, ಇವೆಲ್ಲ ಸಾಲದೆ ಹಲ್ಲಿ ಬಿಡದಂತೆ. ಇದೇ ತಾನೇ ನೀವು ಮಾಡಿರೋದು? ಅಲ್ವೇ, ಇವಾಗ ಹೇಳೋದು ನೀನ್ ಮೊದ್ಲು ಹೇಳ್ಬೇಕಾಗಿತ್ತು ತಾನೆ. ಹೇಳಕ್ ನೀವ್ ಎಲ್ ಬಿಟ್ರಿ? ಈ ವಿಷಯ ಹೇಳೋಣ ಅಂತ ನಿಮ್ ಮುಂದೆ 100 ಸಲ ಬಂದೆ. ನೀವು ಬಾಯಿ ಮುಚ್ಕೊಂಡು ಹೋಗು, ನೀವು ಬಾಯಿ ಮುಚ್ಕೊಂಡು ಹೋಗು ಅಂತ ನನ್ ಬಾಯಿನೇ ಮುಚ್ಚಿಸ್ಬಿಟ್ರಿ. ಓ, ಅದಕ್ಕೆ ನಾನು ಮಧ್ಯೆ ಬಂದು ಏನೋ ಹೇಳೋದ್ರ ಟ್ರೈ ಮಾಡ್ತಾ ಇದೆಯಲ್ಲ, ಇದೇ ವಿಷಯನಾ? ಮತ್ತೇನ್ ಅನ್ಕೊಂಡ್ರಿ? ಅದಕ್ಕೆ ಹೇಳೋದು, ಬೇರೆಯವ್ರು ಹೇಳಿದ ಮಾತನ್ನ ಕೇಳಿಸ್ಕೊಳ್ಳೋ ತಾಳ್ಮೆ ಇರ್ಬೇಕು ಅಂತ. ನಾನು ಮದುವೆ ಆದಾಗಿಂದನು ನನ್ನ ಮಾತು ಕೇಳ್ದೆ ನನ್ನ ತಡೀತಾನೆ ಬಂದಿದ್ದೀರಾ. ಇವತ್ತು ಒಂದು ಸಲ ನನ್ನ ಮಾತು ಕೇಳಿದ್ರೆ ಆ ಅನಿತನ್ ಕೇಳಿ 1 ಲಕ್ಷ ಖರ್ಚು ಮಾಡಿಸೋ ಅವಶ್ಯಕತೆನೇ ಇರ್ತಾ ಇರ್ಲಿಲ್ಲ. ಅಲ್ಲ ರೀ, ಮೊಳೆ ಹಾಕಿ ಪಂಚರ್ ಮಾಡ್ಸೋದು, ಬ್ರೇಕ್ ಕಿತ್ತಾಕಿ ಕಾರ್ ಮುಡ್ಸೋದು, ಇಂಥ ಸಿಂಪಲ್ ಐಡಿಯಾಗಳೇ ಗೊತ್ತಿಲ್ವ ನಿಮ್ಗೆ? ಛೇ, ಅದು ಒಂದಿತ್ತಲ್ವಾ? ಇದ್ದು, ಆದ್ರೆ ಇವಾಗ ಅವೆಲ್ಲ ಹೋದು. ಆಯ್ತು ಬಿಡೆ, ಏನ ತಪ್ಪಾಗಿ ಹೋಗಿದೆ. ಇನ್ನು ಮುಂದೆ ಯಾವುದೇ ವಿಷಯ ಇದ್ರೂ ನಿನ್ನ ಅಭಿಪ್ರಾಯನ ಕೇಳ್ತೀನಿ, ಆಯ್ತಾ? ಎಲ್ಲ ದೋಚ್ಕೊಂಡು ಹೋದ್ಮೇಲೆ ಕೋಟೆ ಬಾಗ್ಲು ಹಾಕಿದ್ರೆ ನಂಗೆ ಇವಾಗ ಕೇಳಿದ್ರೆ ಏನ್ ಪ್ರಯೋಜನ? ಸರಿ ಕಣೆ ಲಲಿತಾ, ನಿನ್ನ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಕಣೆ. ಅದೇನ್ ಹೇಳಿ? ಈ ಪಂಚರ್ ಮಾಡೋ ಸಿಂಪಲ್ ವಿಷಯನ ಅನಿತಾ ಮುಂದೆ ಮಾತಾಡ್ಬೇಡ ಕಣೆ. ಯಾಕಂದ್ರೆ ಇನ್ನು ತುಂಬಾ ಪೇಮೆಂಟ್ ಬಾಕಿ ಇದೆ. ಏನಾದ್ರೂ ಈ ವಿಷಯ ಹೇಳ್ಬಿಟ್ರೆ ನೀವೆಂತ ಡಬ್ಬಾ ಪ್ಲಾನ್ ಮಾಡಿದೀರಿ ಅಂತ ನಂಗೆ ಪೇಮೆಂಟೇ ಮಾಡಲ್ಲ. ಜೊತೆಗೆ ನನ್ನ ಮರ್ಯಾದೆ ಪ್ರಶ್ನೆ ಕಣೆ, ಪ್ಲೀಸ್. ಇನ್ ಮುಂದೆ ಆದ್ರೆ ಹೆಂಡತಿ ಮಾತು ಕೇಳಿ. ಅದ್ ಬಿಟ್ಟು ಬಾಯಿ ಇದೆ ಅಂತ ಬಡ ಕೊಚ್ಕೊಂಡ್ರೆ ನಿಮ್ಮನ್ನ ನೀವೇ ಹರಾಜ್ ಹಾಕ್ಬೇಕಾಗುತ್ತೆ. ಹುಷಾರ್. ಅಯ್ಯಯ್ಯೋ, ಹೇಗೋ ಬಡಾಯಿ ಕೊಚ್ಕೊಂಡು ಇದ್ದೆ, ಈಗ ಅದಕ್ಕೂ ಕಲ್ಲು ಬಿತ್ತಲ್ಲಪ್ಪ. ಮುಂದೇನಪ್ಪ ಮಾಡ್ಲಿ? ಹಲೋ ಮಗಳೇ. ತಾತ, ಇಷ್ಟು ವರ್ಷ ನಾನು ಸೈಕಲ್ ಕಲಿಯೋದಕ್ಕೆ ಎಷ್ಟು ಭಯ ಪಡ್ತಿದ್ದೆ. ಆದ್ರೆ ಇವತ್ ನಿಮ್ ಆಶೀರ್ವಾದದಿಂದ ನಾನ್ ಸೈಕಲ್ ಓಡ್ಸೋದನ್ನ ಕಲ್ತು ಗೆದ್ಬಿಟ್ಟೆ ತಾತ. ವಾವ್. ಗ್ರೇಟ್ ಮಗಳೇ, ಗ್ರೇಟ್ ಅಮ್ಮ. ನೀನ್ ಸೈಕಲ್ ಓಡಿಸೋದ್ ಕಲ್ತಿದ್ಯಾ ಅಂತಂದ್ರೆ ಬೇರೆ ಎಲ್ಲ ವಿಷಯದಲ್ಲೂ ಬಿಡು. ಆದ್ರೂ ತಾತ, ಈಗ್ಲೂ ನನ್ಗೆ ಒಂದ್ ಸಣ್ಣ ಅನುಮಾನ ಕಾಡ್ತಿದೆ. ಅನುಮಾನನ? ಅಲ್ಲ ಮರಿ, ನಿನ್ನ ಎಲ್ಲ ವಿಷಯದಲ್ಲೂ ಕ್ಲಾರಿಟಿಯಿಂದ ಮಾತಾಡ್ತಾ ಇದ್ದೋಳು ಈಗೇನೋ ಅನುಮಾನ ಅಂತ ಹೇಳ್ತಾ ಇದ್ಯಾ? ಅಂದ್ರೆ ಸೀರಿಯಸ್ ವಿಷಯನೇ ಇರಬೇಕು. ಅದೇನು ಹೇಳಮ್ಮ? ಏನಿಲ್ಲ ತಾತ, ಈ ಫ್ಯಾಮಿಲಿಯಲ್ಲೂ ಪಾಲಿಟಿಕ್ಸ್ ಅನ್ನೋದಿರುತ್ತಾ? ಒಳ್ಳೆ ಕ್ವಶನ್ ಕೇಳಿದ್ಯಾ. ನೋಡ್ ಜಾನ್ಸಿ, ಈ ಪಾಲಿಟಿಕ್ಸ್ ಅನ್ನೋದು ಶುರುವಾಗೋದೇ ಸಂಸಾರದಿಂದ. ಈಗ ಉದಾಹರಣೆಗೆ ಒಂದು ಫ್ಯಾಮಿಲಿ, ಒಂದು ಸ್ಟೇಟ್ ಅಂತ ಅನ್ಕೋ. ಆ ಮನೆ ಯಜಮಾನನೇ ಮುಖ್ಯಮಂತ್ರಿ, ಅವನ ಹೆಂಡತಿ ಗೃಹ ಮಂತ್ರಿ. ಹೀಗೆ ಮನೆಯವರೆಲ್ಲರೂ ಒಂದೊಂದು ರೋಲ್ನ ಪ್ಲೇ ಮಾಡ್ತಾರೆ.
ಸಂಸಾರದಲ್ಲಿ ಹುಳಿ ಹಿಂಡೋರು ಅವ್ರು ಇನ್ಯಾರಮ್ಮ, ಅಪೋಸಿಷನ್ ಪಾರ್ಟಿ, ವಿಪಕ್ಷದವರು. ಅವ್ರು ಹೇಗೆ ಗೊತ್ತಾ, ನಾವೇನಾದ್ರೂ ಒಂದು ಸಣ್ಣ ತಪ್ಪು ಮಾಡಿದ್ರೆ ಅದನ್ನು ಹಿಡ್ಕೊಂಡು ಅದನ್ನು ದೊಡ್ಡ ಇಶ್ಯೂ ಮಾಡಿ ನಮ್ಮಲ್ಲಿರೋ ಒಗ್ಗಟ್ಟನ್ನ ಒಡೆದಾಕ್ತಾರೆ. ಅದಕ್ಕೆ ಅವಕಾಶ ಕೊಡ್ತೀನಮ್ಮ. ನಾವು ನಮ್ಮವ್ರನ್ನ ಬಿಟ್ಟು ಕೊಡಬಾರ್ದು. ಹಾಗಿದ್ರೆ ಈ ಫ್ಯಾಮಿಲಿ ಪಾಲಿಟಿಕ್ಸ್ ನ ಗೆಲ್ಲೋದು ಹೇಗ್ ತಾತ? ಕುದುರೆ ವ್ಯಾಪಾರ ಅಂತಾರಲ್ಲ, ಅದನ್ನಾದ್ರೂ ಮಾಡಿ ಅವ್ರನ್ನ ನಮ್ಮ ಜೊತೆ ಉಳಿಸ್ಕೋಬೇಕಮ್ಮ. ನಮ್ ಎದುರಾಳಿಗಳು ಮೋಸ ಅನ್ಯಾಯ ಮಾಡಿ ನಮ್ಮನ್ನ ಸೋಲ್ಸೋ ಪ್ರಯತ್ನ ಮಾಡಿದ್ರೆ ಏನ್ ಮಾಡೋದು? ಅಲ್ಲಮ್ಮ, ಯಾರಾದ್ರೂ ನಮ್ಮ ಕುಟುಂಬನ ಹಾಳು ಮಾಡಕ್ ನೋಡ್ತಾ ಇದ್ದಾರೆ ಅಂತ ಕುತಂತ್ರ ಮಾಡಿದ್ರೆ ಗೊತ್ತಾದ ತಕ್ಷಣ ನಾವು ಪ್ರತಿಯಾಗಿ ಕುತಂತ್ರ ಮಾಡಬೇಕು. ಒಂದು ಮಾತಿದೆ, ಕೇಳಿದ್ಯಾ? ಎವ್ರಿಥಿಂಗ್ ಈಸ್ ಫೇರ್ ಇನ್ ಅಂಡ್ ವಾರ್ ಅನ್ನೋ ಮಾತು. ನಮ್ಮ ಸಂಸಾರ ಕಾಪಾಡ್ಕೊಳ್ಳೋಕೆ ನಾವು ಏನ್ ಮಾಡಿದ್ರು ತಪ್ಪಿಲ್ಲ ಕಣಮ್ಮ. ಥ್ಯಾಂಕ್ಸ್ ತಾತ, ನನ್ನೊಳಗಡೆ ಇದ್ದ ಡೌಟ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬಿಟ್ರಿ. ನಮ್ ಎದುರಾಳಿಗಳು ಅನ್ಯಾಯದ ದಾರಿಲಿ ಬರ್ತಿದ್ರೆ ನಾವು ಅದೇ ದಾರಿಲಿ ಹೋಗೋದು ತಪ್ಪಲ್ಲ ಅಲ್ವಾ? ಹೌದಮ್ಮ, ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಉದ್ದೇಶ ಮಾತ್ರ ಒಳ್ಳೇದಿರ್ಬೇಕು ಅಷ್ಟೇ. ಸರಿ ಪುಟ್ಟಿ, ಈ ಪ್ರಶ್ನೆ ಎಲ್ಲ ನೀನು ಯಾತಕ್ ಕೇಳ್ತಾ ಇದ್ದೀಯಾ? ತಾತ ಅದು ಆಯ್ತಮ್ಮ, ಆಯ್ತು. ಅದು ನಿನ್ನ ಸಂಸಾರದ ಗುಟ್ಟು, ನಾನು ಕೆತ್ಕೋದಿಲ್ಲ. ಹೇಳೋದು ಬೇಡಮ್ಮ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ತಾತ, ಬಾಯ್. ನಾನು ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ. ಆಯ್ತು ಪುಟ್ಟಿ, ಒಳ್ಳೇದಾಗ್ಲಿ. ಪಾಪ ಎಷ್ಟು ಹೋರಾಡ್ತಾ ಇದ್ದಾಳೆ. ಅರೆ ಏನಮ್ಮ ಬಸರಿ ಹೆಣ್ಣು ನೀನು, ಸ್ವಲ್ಪ ಸೂಕ್ಷ್ಮವಾಗಿರೋ. ನಾನು ಹೇಳಿದ್ರೆ ಬೆಳಗ್ಗೆ ಹೋದವಳು ಈಗ ಬರ್ತಾ ಇದೆಯಲ್ಲ ಮನೆಗೆ. ಅದು ಅಜ್ಜಿ ಅಲ್ವಾ, ಆಸ್ಪತ್ರೆಗೆ ಚೆಕಪ್ಗೆ ಅಂತ ಹೋದ್ಮೇಲೆ ಎಷ್ಟೊತ್ತು ಬರೋಕೆ? ನಿನ್ನೆ ಹೋಗಿದ್ರಲ್ಲ, ಅದ್ಯಾಕೆ? ಅದು ಅದು ರಿಪೋರ್ಟ್ ಏನೋ ಸಿಕ್ಕಿಲ್ಲ ಅಂತ ಹೇಳ್ತಿದ್ರಲ್ಲ, ಇವತ್ ಸಿಕ್ತಾ ಅದ್ಗೆ? ಹಾ ಸಿಕ್ತು ಮುರಾರಿ. ಅಲ್ವಾ ಕೃಷ್ಣ, ನೀನ್ ಇಲ್ಲೇ ಇದ್ರೆ ಹೇಗೆ? ಪಾಪ ನಿನ್ ಹೆಂಡತಿ ಒಬ್ಳೇ ಇರ್ತಾಳೆ. ನೀನ್ ಅವಾಗ ಹೋಗಿ ನೋಡ್ಕೊಂಡ್ ಬರ್ಬೇಕು ತಾನೆ. ನಾವು ಹೋಗಿ ಹಾಗೆ ಅವಳನ್ನ ನೋಡ್ಕೊಂಡು ಬಂದ್ವಿ. ಹೌದಾ? ಹೌದು ಅತ್ತೆಮ್ಮ. ಚಾರು, ರುಕ್ಕು ಹೇಗಿದ್ದಾಳೆ? ತುಂಬಾ ಚೆನ್ನಾಗಿದ್ದಾಳೆ, ಆರಾಮಾಗಿದ್ದಾಳೆ ಅತ್ತೆಮ್ಮ. ಲೋ ಕೃಷ್ಣ, ಹೇಳಿ ಅಜ್ಜಿ. ನೀನು ರುಕ್ಕುನ ಕರ್ಕೊಂಡ್ ಬಂದು ಮನೇಲಿಟ್ಕೋ. ಇಲ್ಲ ನೀನಾದ್ರೂ ಆ ಮನೆಗೆ ಹೋಗು. ನಾಳೆ 2ರಲ್ಲಿ 1 ನೀನು ಮಾಡ್ಲೇಬೇಕು. ಆಯ್ತಜ್ಜಿ. ಡಾಕ್ಟರ್ದ ಚೆಕಪ್ ಹೋಗಿದ್ರಲ್ಲ, ಡಾಕ್ಟರ್ ಏನ್ ಮಗು ಆರೋಗ್ಯವಾಗಿದೆ? ಹಾ ಅತ್ತೆಮ್ಮ, ತುಂಬಾ ಆರೋಗ್ಯವಾಗಿದ್ಯಂತೆ. ಮೂಮೆಂಟ್ ಎಲ್ಲ ತುಂಬಾ ಫಾಸ್ಟ್ ಆಗಿದೆ. ನಿಮ್ ಮಗು ತುಂಬಾ ಚೂಟಿ ಆಗಿದೆ ಅಂತ ಹೇಳಿದ್ರು. ತುಂಬಾ ತುಂಬಾ ಸಂತೋಷ ಕಣೆ ಚಾರು. ಕೃಷ್ಣ, ನಾಳೆ ರುಕ್ಕುನ ಇಲ್ಲಿ ಕರ್ಕೊಂಡ್ ಬರೋದ್ ಮರಿಬೇಡ ಮತ್ತೆ. ಆಯ್ತಜ್ಜಿ, ಮೊದ್ಲು ರುಕ್ಕು ಹತ್ರ ಮಾತಾಡ್ತೀನಿ. ಅವಳು ಇಲ್ಲಿಗೆ ಬರಕ್ಕೆ ಯಾಕೋ ಒಪ್ಕೊಳ್ಳಲ್ಲ ಅನ್ಸ್ತಾ ಇದೆ. ಯಾಕಪ್ಪ ಕೃಷ್ಣ? ಅದು ಅವಳು ಇಲ್ಲಿಗೆ ಬಂದ್ರೆ ಅಣ್ಣನ್ ನೆನಪಾಗುತ್ತಂತೆಮ್ಮ. ಒಂಥರ ಭಯ, ಸಂಕಟ ಆಗ್ತಾ ಇರತ್ತಂತೆ. ಅದಕ್ಕೆ ಒಂದ್ ಸ್ವಲ್ಪ ದಿವಸ ಇಲ್ಲಿಗೆ ಬರಲ್ಲ ಅನ್ಸ್ಬಿಡ. ಹೌದು ಅತ್ತೆಮ್ಮ, ನಾನು ಬಾ ಅಂತ ಕರ್ದೆ. ಪ್ಲೀಸ್ ನಾನು ಅಲ್ಲಿ ಕರಿಬೇಡಿ ಅಂತ ಹೇಳಿದ್ಲು. ಅದಕ್ಕೆ ನಾನು ಯಾಕೆ ಒತ್ತಾಯ ಮಾಡೋದು ಅಂತ ಸುಮ್ಮನೆ ಅದೆ. ಅವಳಿಗೆ ಹೇಗ್ ಬೇಕೋ ಹಾಗಿರ್ಲಿ ಬಿಡಿ ಅತ್ತೆಮ್ಮ. ಹೋಗ್ಲಿ ಬಿಡಮ್ಮ, ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಬದುಕಕ್ ಬಿಟ್ಬಿಡ್ಬೇಕು. ಸರಿಯಾಗಿ ಹೇಳಿದೆ ಕಣೆ ಜಾನಕಿ. ಅವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಅವ್ರನ್ನ ಬದುಕೋದಕ್ಕೆ ಬಿಟ್ಬಿಡ್ಬೇಕು ನಾವು. ಹಲೋ, ಏನಮ್ಮ ಅನಿತಾ? ಜಾನ್ಸಿನ ಸೋಲ್ಸ್ಬಿಡ್ತೀನಿ, ಹಾಗ್ ಮಾಡ್ತೀನಿ, ಹೀಗ್ ಮಾಡ್ತೀನಿ ಅಂತ ಬಡಾಯಿ ಕೊಚ್ಕೊಳ್ತಾ ಐತೆ. ಇವಾಗ ಗೊತ್ತಾಯ್ತಾ, ಚಾಲೆಂಜ್ ಅಂತ ಬಂದ್ರೆ ನಮ್ ಜಾನ್ಸಿ ಮುಂದೆ ನೀನ್ ಏನು ಇಲ್ಲ ಅಂತ. ಹಲೋ, ಇನ್ನು ಚಾಲೆಂಜ್ ಮುಗ್ದಿಲ್ಲ.
ಅವಳು ಗೆದ್ದಿರೋದು ಬರೀ ಟಾಸ್ಕ್ ಅಷ್ಟೇ, ಚಾಲೆಂಜ್ ಅಲ್ಲ ಅನ್ನೋದು ನೆನಪಿರ್ಲಿ. ಮೇನ್ ಗೆಲ್ಬೇಕಾಗಿರೋದು ಎಲೆಕ್ಷನ್ ಅಲ್ಲಿ, ಅದ್ರಲ್ಲಿ ಗೆದ್ದು ತೋರಿಸ್ತೀನಿ, ನೋಡ್ತಾ ಇರು. ಅಲ್ಲ ಅನಿತಾ, ಇನ್ನು ನೀನ್ ಆ ಭ್ರಮೆಯಲ್ಲೇ ಇದೆಯಾ? ನಮ್ ಜಾನ್ಸಿಗೆ ಸೈಕಲ್ಲೇ ಓಡ್ಸಕ್ ಬರ್ತಾ ಇರ್ಲಿಲ್ಲ, ಅಂತದ್ರಲ್ಲಿ ಅವಳು ಗಂಡನಿಗೋಸ್ಕರ ಸೈಕಲ್ ಓಡ್ಸೋದನ್ನ ಕಲ್ತು ರೇಸಲ್ಲಿ ನಿನ್ನ ಸೋಲ್ಸಿದಾಳೆ. ಅದ್ರಲ್ಲೇ ಅರ್ಥ ಮಾಡ್ಕೊ ಅವಳ ಕೆಪಾಸಿಟಿ ಏನು ಅಂತ. ಅವಳನ್ನ ಹೊಗಳೋದ್ ನಿಲ್ಲಿಸ್ತೀಯಾ? ನೋಡೋ, ಸೈಕಲ್ ರೇಸಲ್ಲಿ ಗೆದ್ಲು ಅಂದ ತಕ್ಷಣ ಅವಳು ನನ್ನನ್ನು ಸೋಲ್ಸಿದ್ಲು ಅಂತ ನಿನಗ್ ಯಾರು ಹೇಳಿದ್ದು? ಅವಳು ಏನೇ ಮಾಡಿದ್ರು ಎಲೆಕ್ಷನ್ ಅಲ್ಲಿ ನನ್ನ ಸೋಲ್ಸೋಕ್ ಸಾಧ್ಯನೇ ಇಲ್ಲ. ಅನಿತಾ ಅನಿತಾ, ನಿನ್ ಚಾಪೆ ಕೆಳಗೆ ತೂರಿದ್ರೆ ನಮ್ ಜಾನ್ಸಿ ರಂಗೋಲಿ ಕೆಳಗೆ ತೂರೋ ಅಷ್ಟು ಚಾಣಾಕ್ಷೆ. ನಮ್ ಜಾನ್ಸಿ ಆಫೀಸಲ್ಲಿ ಎಂತೆಂತ ಪಾಲಿಟಿಕ್ಸ್ ನೋಡಿದಾಳೆ, ಅಂತದ್ರಲ್ಲಿ ದಿಸ್ ಇಸ್ ನಥಿಂಗ್. ಅವಳು ನಿನಗಿಂತ ಒಂದು ಕೈ ಮೇಲೆ ಪಾಲಿಟಿಕ್ಸ್ ಮಾಡ್ತಾಳೆ ಹೊತ್ತು ನಿನಗ್ ಗೆಲ್ಲೋದಿಕ್ ಬಿಡಲ್ಲ. ಇಲ್ಲಿವರೆಗೂ ಈ ಅನಿತಾ ಅವಳಿಗೆ ಎದುರಾಗಿ ಪಾಲಿಟಿಕ್ಸ್ ಅಂದ್ರೆ ಏನು, ಸೋಲಿನ ರುಚಿ ಹೇಗಿರುತ್ತೆ ಅಂತ ಅವಳಿಗೆ ಅರ್ಥ ಮಾಡಿಸ್ತೀನಿ. ಅವಳು ಗೆದ್ದೇ ಗೆಲ್ತಾಳೆ ಅಂತ ಜಂಬ ಕೊಟ್ಕೋತಾ ಇರೋ ನಿನಗೂ ಮುಖಭಂಗ ಮಾಡ. ಇಲ್ಲಿ ಪ್ರತಿಯೊಬ್ರು ಇರೋದು ನನ್ನ ಪರವಾಗಿ, ನನ್ನ ಗೆದ್ದು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರೋ. ಯಾವ್ದೇ ಕಾರಣಕ್ಕೂ ಅವಳು ಗೆದ್ದು ಈ ಮನೇಲಿ ಅವಳಿರೋಕೆ ಇವ್ರು ಯಾರು ಅವಕಾಶ ಕೊಡಲ್ಲ. ಸೊ ಅವಳು ಗೆಲ್ತಾಳೆ ಅನ್ನೋ ಭ್ರಮೆಯಿಂದ ಹೊರಗ್ ಬಂದು ಆದಷ್ಟು ಬೇಗ ಅವಳನ್ನ ವೆಲ್ಕಮ್ ಮಾಡ್ಕೊಳ್ಳೋ ಲಗೇಜ್ ಸಮೇತ ಕಳಿಸ್ಕೊಡ್ತೀನಿ. ನನಗ್ ಬೇಕಾಗಿರೋದು ಅದೇ ಕಣೆ. ಆ ಕ್ಷಣಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ನೀನ್ ಆ ಕೆಲಸ ಮಾಡ್ಬೇಕು ಅಂತಾನೆ ಅಲ್ವಾ ನಿನಗ್ ಫೋನ್ ಮಾಡಿ ಟ್ರಿಗರ್ ಮಾಡ್ತಾ ಇರೋದು. ಇಲ್ಲಿವರೆಗೂ ಒಂದ್ ರೀತಿ ಗೇಮ್ ಆದ್ರೆ ಸೀಕ್ರೆಟ್ ಗೆಲ್ತಾಳೆ ಅಂತ ನಾನು ನೋಡ್ತೀನಿ. ಏನ್ ಮಕ್ಕಳಾಟ ಆಡ್ತಿದ್ದೀರಾ? ಒಂದೊಂದ್ಸಲ ಮಕ್ಕಳಾಟನು ಎಷ್ಟ್ ಚೆನ್ನಾಗಿರುತ್ತಲ್ವ ಯಜಮಾನ್ರೆ. ನನಗೆ ಹೋಗೋದಿಕ್ ದಾರಿ ಬಿಟ್ಟು ನೀವು ಯಾವ ಆಟ ಬೇಕಾದ್ರೂ ಆಡ್ಕೊಳ್ಳಿ. ಏನ್ ಮಾಡ್ತಿದ್ದೀರಾ ಮೇಡಮ್? ನಾನೇನ್ ಮಾಡ್ತಿಲ್ಲ ಯಜಮಾನ್ರೆ, ನೀವೇನಾದ್ರೂ ಕೊಡ್ತೀರೇನೋ ಅಂತ ಕಾಯ್ತಿದೀನಿ. ಏನ್ ಕೊಡ್ಬೇಕು? ಏನ್ ಯಜಮಾನ್ರೆ ಹೀಗೆ ಕೇಳ್ತಿದ್ದೀರಾ? ಸೈಕಲ್ ರೇಸಲ್ಲಿ ಎದ್ದು ಬಿದ್ದು ಗೆದ್ದು ಬಂದಿದ್ದೀನಿ, ಅದಕ್ಕಾದ್ರೂ ಒಂದು ಕಾಂಪ್ಲಿಮೆಂಟ್ರಿ ಇಲ್ವಾ? ಮೇಡಮ್, ನೀವು ಗೆಲ್ತೀರಾ ಅಂತ ಎಲ್ಲರ ಮುಂದೆ ಅನೌನ್ಸ್ ಮಾಡಾಯ್ತಲ್ಲ, ಇವಾಗ ನೀವು ಗೆದ್ದಿದ್ದೀರಾ ಅಂತ ಕಪ್ ಕೊಡ್ತೀವಿ ಅಂತ ನಾವೇನಾದ್ರೂ ಹೇಳಿದ್ವಾ? ಈ ಕಪ್ ಯಾರಿಗ್ ಬೇಕು? ಮತ್ತೆ ಇನ್ನೇನ್ ಕೊಡ್ಲಿ ನಾನು? ತುಟಿಯಿಂದ ಒಂದು ಸಿಹಿ ಮುತ್ತು. ಮೇಡಮ್, ಏನ್ ತಮಾಷೆ ಮಾಡ್ತಿದ್ದೀರಾ? ಯಾಕ್ ನನ್ ಗಂಡನ ಹತ್ರ ಹೆಂಡತಿ ಮುತ್ ಕೇಳೋದು ತಪ್ಪಾ? ಇವಾಗ ನಾನು ಏನಂತ ಕೇಳ್ಬಾರ್ದು ಕೇಳ್ದೆ, ಜಸ್ಟ್ ಒಂದ್ ಸ್ವೀಟ್ ಕಿಸ್ ತಾನೆ. ಮೇಡಮ್, ನಿಮ್ಗೊಂದ್ ಸ್ವಲ್ಪನೂ ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಅಲ್ವಾ? ಮುತ್ತಿಗೂ ಸೀರಿಯಸ್ನೆಸ್ಗೂ ಏನ್ ಸಂಬಂಧ ಯಜಮಾನ್ರೆ? ಏನೋ ಗೆದ್ದಿರೋ ಖುಷಿಗೆ ಒಂದ್ ಮುತ್ ಕೇಳದ್ನಪ್ಪ, ಅದೇ ದೊಡ್ಡ ಅಪರಾಧ ಅನ್ನೋ ತರ ಹೇಳ್ತಿದ್ಯಲ್ಲ. ಮೇಡಮ್, ನೀವ್ ಈ ರೇಸ್ ಗೆದ್ದಿದ ತಕ್ಷಣ ನಮ್ಮ ಮನೆಯವರು ನಿಮ್ಮನ್ನ ಈ ಮನೇಲಿ ಉಳಿಸ್ಕೊಳಲ್ಲ, ಅರ್ಥ ಮಾಡ್ಕೊಳ್ಳಿ. ಮತ್ತೇನು, ನನ್ನ ಕಳಿಸ್ಬಿಡ್ತಾರಾ? ಎಲ್ಲ ಮುಗ್ದು ನೀವು ಸೋತ ಮೇಲೆ ಇನ್ನೇನ್ ಮಾಡ್ತಾರೆ ಅನ್ಕೊಂಡಿದೀರಾ? ಅಷ್ಟಕ್ಕೂ ನಾನ್ ಸೋಲ್ತೀನಿ ಅಂತ ನೀನ್ ಯಾಕೆ ಅನ್ಕೊಳ್ತೀಯ? ತನ ಅಂದ್ರೇನೆ ಏನು ಅಂತ ಗೊತ್ತಿಲ್ದಿದ್ ನನಗೆ ನಾನು ಒಂದ್ ಹೆಣ್ಣು, ನನ್ನಲ್ಲೂ ಒಂದ್ ಹೆಣ್ತನ ಇದೆ ಅಂತ ಅರ್ಥ ಮಾಡ್ಸಿದ್. ಗಂಡಸರ್ ನೆಡ್ಲು ಕಂಡ್ರೆ ಆಗದೆ ಇದ್ದಿದ್ ನನ್ ಮನ್ಸಲ್ಲಿ ಪ್ರೀತಿ ಹುಟ್ಟಾಕಿ ನನ್ ಮನ್ಸನ್ನ ಆವರ್ಸ್ ನನ್ ಒಳಗಡೆ ಹೆಂಡತಿ ಅನ್ನೋ ಭಾವನೆನ ಗಟ್ಟಿ ಮಾಡಿ ಈ ರೀತಿ ಬದುಕ ಕಾರಣ ಅದು ನೀನು.